ನಮಸ್ಕಾರ. ಕೇಂದ್ರಗಳ ನಡುವೆ ಕೆಲಸಗಳನ್ನು ಆರೋಹಿಸುವ ಬಗೆಗಿನ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಒಂದಿಗೆ ಪ್ರಾರಂಭಿಸೋಣ. ಈಗ ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಕೇಂದ್ರಗಳ ನಡುವೆ ತಿರುಗಿಸಲು ಕೆಲಸವನ್ನು ತಯಾರಿಸುವುದು, ಲೈವ್ ಮತ್ತು ಡೆಡ್ ಸೆಂಟರ್ ಸರಿಯಾದ ಜೋಡಣೆಯನ್ನು ಹೊಂದಿಸುವುದು, ಕ್ಯಾಚ್ ಪ್ಲೇಟ್ ಅನ್ನು ಆರೋಹಿಸುವುದು, ಬಾಗಿದ ಬಾಲವಾಹಕವನ್ನು ಹೊಂದಿಸುವುದು, ಕೇಂದ್ರದ ನಡುವಿನ ಕೆಲಸವನ್ನು ಬೆಂಬಲಿಸುವುದು. ಇದಕ್ಕೆ ಅಗತ್ಯವಿರುವ ಉಪಕರಣಗಳು: ಫೇಸಿಂಗ್ ಟೂಲ್, ಸೆಂಟರ್ ಡ್ರಿಲ್, ಡ್ರಿಲ್ ಚುಕ್, ಡ್ರೈವಿಂಗ್ ಪ್ಲೇಟ್, ಲೈವ್ ಸೆಂಟರ್, ಡೆಡ್ ಸೆಂಟರ್, ಲೇತ್ ಕ್ಯಾರಿಯರ್ ಆ್ಯಂಡ್ ಸರ್ಫೇಸ್ ಗೇಜ್. ಕೇಂದ್ರಗಳ ನಡುವೆ ತಿರುಗಲು ವರ್ಕ್ ಪೀಸನ್ನು ಸಿದ್ಧಪಡಿಸಲು ಈಗ ಕಲಿಯೋಣ. ಕೇಂದ್ರಗಳ ನಡುವೆ ವರ್ಕ್ ಪೀಸನ್ನು ತಿರುಗಿಸುವುದು ಕೆಲಸವನ್ನು ಸರಿಪಡಿಸುವ ಅಗತ್ಯವನ್ನು ತಪ್ಪಿಸುತ್ತದೆ. ನಿಜವಾದ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ಮೊದಲು ವರ್ಕ್ ಪೀಸ್ನ ಮೇಲೆ ಕೆಳಗಿನ ಸಿದ್ಧತೆಗಳನ್ನು ಕೈಗೊಳ್ಳಬೇಕು. ಕೆಲಸದ ಭಾಗದ ಎರಡೂ ತುದಿಗಳನ್ನು ಫೇಸ್ ಮಾಡಿ. ಎರಡೂ ತುದಿಗಳಲ್ಲಿ ಸೆಂಟರ್ ಡ್ರಿಲ್ಲಿಂಗ್ ಕಾರ್ಯಾಚರಣೆಯನ್ನು ನಿರ್ವಹಿಸಿ. ಸ್ಪಿಂಡಲ್ ಮೂಗಿನಿಂದ ಚೆಕ್ ಅನ್ನು ಕಿತ್ತುಹಾಕಿ. ಡ್ರೈವಿಂಗ್ ಪ್ಲೇಟ್ ಅಥವಾ ಕ್ಯಾಚ್ ಪ್ಲೇಟ್ ಅನ್ನು ಜೋಡಿಸಿ. ಸ್ಪಿಂಡಲ್ ಸ್ಲೀವ್ ಅನ್ನು ಸ್ಪಿಂಡಲ್ ಮೂಗಿಗೆ ಜೋಡಿಸಿ. ಲೈವ್ ಸೆಂಟರ್ ಅನ್ನು ಸ್ಲೀವ್ಗೆ ಸರಿಪಡಿಸಿ. ಸ್ಪಿಂಡಲ್ ಸ್ಲೀವ್ ಮತ್ತು ಲೈವ್ ಸೆಂಟರ್ ಹಾನಿಗಳಿಂದ ಮುಕ್ತವಾಗಿದೆ ಮತ್ತು ಜೋಡಣೆಯ ಮೊದಲು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಚಾಕ್ನ ಸಹಾಯದಿಂದ ಲೈವ್ ಸೆಂಟರ್ನ ನಿಜವಾದ ಚಾಲನೆಯನ್ನು ಪರಿಶೀಲಿಸಿ. ಕೆಲಸದ ವ್ಯಾಸಕ್ಕೆ ಅನುಗುಣವಾಗಿ ಸೂಕ್ತವಾದ ಲೇತ್ ಕ್ಯಾರಿಯರ್ ಅನ್ನು ಆಯ್ಕೆ ಮಾಡಿ ಮತ್ತು ಬಾಗಿದ ಹಿಂತುದಿಯನ್ನು ಹೊರಕ್ಕೆ ತೋರಿಸುವುದರೊಂದಿಗೆ ಕೆಲಸದ ಒಂದು ತುದಿಯಲ್ಲಿ ಅದನ್ನು ಜೋಡಿಸಿ. ಸಿದ್ಧಪಡಿಸಿದ ಮೇಲ್ಮೈಯನ್ನು ಹೊಂದಿರುವ ವರ್ಕ್ ಪೀಸ್ ಅನ್ನು ಸ್ಕ್ರೂನ ತುದಿ ಮತ್ತು ವಾಹಕದಲ್ಲಿ ವರ್ಕ್ ಪೀಸ್ನ ನಡುವೆ ತಾಮ್ರ ಅಥವಾ ಹಿತ್ತಾಳೆಯ ಸಣ್ಣ ಹಾಳೆಯನ್ನು ಸೇರಿಸುವ ಮೂಲಕ ರಕ್ಷಿಸಬೇಕು. ಟೈನ್ ಸ್ಟಾಕ್ ಸ್ಪಿಂಡಲ್ನಲ್ಲಿ ಡೆಡ್ ಸೆಂಟರ್ ಅನ್ನು ಆರೋಹಿಸಿ. ಲೈವ್ ಮತ್ತು ಡೆಡ್ ಸೆಂಟರ್ ಜೋಡಣೆಯನ್ನು ಪರಿಶೀಲಿಸಿ. ಟೈಲ್ ಸ್ಟಾಕ್ ಡೆಡ್ ಸೆಂಟರ್ನಿಂದ ತೊಡಗಿಸಿಕೊಳ್ಳಲು ವರ್ಕ್ ಪೀಸ್ನ ಮಧ್ಯದ ರಂಧ್ರಕ್ಕೆ ಗ್ರೀಸನ್ನು ಹಚ್ಚಿ. ವರ್ಕ್ ಪೀಸ್ನ ಉದ್ದಕ್ಕೆ ಸರಿಹೊಂದುವಂತೆ ಹಾಸಿಗೆಯ ಮೇಲಿರುವ ಸ್ಥಾನಕ್ಕೆ ಟೈಲ್ ಸ್ಟಾಕ್ ಅನ್ನು ಸರಿಸಿ. ಟೈಲ್ ಸ್ಟಾಕ್ ಸ್ಪಿಂಡಲ್ ಟೈಲ್ ಸ್ಟಾಕ್ನ ಆಚೆಗೆ ಸರಿಸುಮಾರು 60 ರಿಂದ 100 ಎಂಎಂ ವಿಸ್ತರಿಸಬೇಕು. ಟೈಲ್ ಸ್ಟಾಕ್ ಕ್ಲಾಂಪ್ ನಟ್ ಅನ್ನು ಬಿಗಿಗೊಳಿಸುವ ಮೂಲಕ ಟೈಲ್ ಸ್ಟಾಕ್ ಅನ್ನು ಸ್ಥಾನದಲ್ಲಿ ಕ್ಲಾಂಪ್ ಮಾಡಿ. ಕೆಲಸದ ಕೇಂದ್ರದ ರಂಧ್ರವನ್ನು ಲೈವ್ ಸೆಂಟರ್ ಪಾಯಿಂಟ್ನೊಂದಿಗೆ ಮತ್ತು ಕ್ಯಾಚ್ ಪ್ಲೇಟ್ನಲ್ಲಿರುವ ಸ್ಲಾಟ್ನಲ್ಲಿ ಲೇತ್ ಕ್ಯಾರಿಯರ್ನ ಹಿಂತುದಿಯಲ್ಲಿ ತೊಡಗಿಸಿಕೊಳ್ಳಿ. ಡ್ರೈವಿಂಗ್ ಪ್ಲೇಟ್ನಲ್ಲಿರುವ ಸ್ಲಾಟ್ನ ಕೆಳಭಾಗದಲ್ಲಿ ಲೇತ್ ಕ್ಯಾರಿಯರ್ನ ಹಿಂತುದಿಯು ವಿಶ್ರಾಂತಿ ಪಡೆಯುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಟೈಲ್ ಸ್ಟಾಕ್ ಸ್ಪಿಂಡಲ್ ಅನ್ನು ಎಲ್ಲ ಅಂತ್ಯದ ಚಲನೆಯನ್ನು ತೆಗೆದುಹಾಕುವವರೆಗೆ
ಹ್ಯಾಂಡ್ ವೀಲ್ ರೊಟೇಷನ್ ಮೂಲಕ ಡೆಡ್ ಸೆಂಟರ್ ಬಿಂದುವು ಕೆಲಸದ ಮಧ್ಯದ ರಂಧ್ರವನ್ನು ಸರಿಯಾದ ಆಸನದೊಂದಿಗೆ ಪ್ರವೇಶಿಸುವವರೆಗೆ ಮುನ್ನಡೆಸಿರಿ. ಸ್ವಲ್ಪ ಪ್ರತಿರೋಧವನ್ನು ಅನುಭವಿಸುವವರೆಗೆ ಕೈಚಕ್ರವನ್ನು ಸರಿಹೊಂದಿಸುವಾಗ ವಾಹಕದ ಹಿಂತುದಿಯನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ಸರಿಸಿ. ಈ ಸ್ಥಾನದಲ್ಲಿ ಟೈಲ್ ಸ್ಟಾಕ್ ಸ್ಪಿಂಡಲ್ ಕ್ಲಾಪ್ ಅನ್ನು ಬಿಗಿಗೊಳಿಸಿ ಮತ್ತು ಪ್ರತಿರೋಧವು ಬದಲಾಗುವುದಿಲ್ಲ ಎಂದು ಪರಿಶೀಲಿಸಿ. ಯಂತ್ರವನ್ನು ಸುಮಾರು 250 RPMಗೆ ಹೊಂದಿಸಿ ಮತ್ತು ಕೆಲವು ಸೆಕೆಂಡುಗಳ ಕಾಲ ಕೆಲಸವನ್ನು ಮಾಡಲು ಬಿಡಿ. ಪ್ರತಿರೋಧಕ್ಕಾಗಿ ಮತ್ತೊಮ್ಮೆ ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಟೈಲ್ ಸ್ಟಾಕ್ ಸ್ಪಿಂಡಲ್ ಅನ್ನು ಹೊಂದಿಸಿ. ಕೆಲಸವು ಈಗ ಕಾರ್ಯಾಚರಣೆಗೆ ಸಿದ್ಧವಾಗಿದೆ. ಕೇಂದ್ರಗಳ ನಡುವೆ ಕೆಲಸವನ್ನು ಹಿಡಿದಿಟ್ಟುಕೊಳ್ಳುವ ಮೊದಲು ಕೇಂದ್ರಗಳು ಜೋಡಿಸಲ್ಪಟ್ಟಿವೆ ಎಂದು ಖಚಿತಪಡಿಸಿಕೊಳ್ಳಿ. ರೀಕ್ಯಾಪ್ ಮಾಡಲು ನಾವು ಕಲಿತಿದ್ದೇವೆ: ಕೇಂದ್ರಗಳ ನಡುವೆ ತಿರುಗಿಸಲು ಕೆಲಸವನ್ನು ತಯಾರಿಸುವುದು, ಲೈವ್ ಮತ್ತು ಡೆಡ್ ಸೆಂಟರ್ ಸರಿಯಾದ ಜೋಡಣೆಯನ್ನು ಹೊಂದಿಸುವುದು, ಕ್ಯಾಚ್ ಪ್ಲೇಟ್ ಅನ್ನು ಆರೋಹಿಸುವುದು, ಬಾಗಿದ ಬಾಲವಾಹಕವನ್ನು ಹೊಂದಿಸುವುದು, ಕೇಂದ್ರದ ನಡುವಿನ ಕೆಲಸವನ್ನು ಬೆಂಬಲಿಸುವುದು. ಆದ್ದರಿಂದ ಕೇಂದ್ರಗಳ ನಡುವೆ ಆರೋಹಿಸುವ ಕೆಲಸದ ಬಗ್ಗೆ ಅಷ್ಟೇ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.